ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಪಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಶಾಪಿಗೆ ಬಂದು ಶಾಪ್ ಓಪನ್ ಮಾಡಿ ಒಳಗಡೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಅದು ಎಲ್ಲಿಂದ ಅಂತಾರೆ, ಇವತ್ತು ಬಾಡಿಗೆ ಕಟ್ಟಬೇಕು ಆ್ಯಕ್ಚುಲಿ. ಅದಕ್ಕೆ ಬಾಡಿಗೆ ಕಟ್ಟೋದಕ್ಕೆ ಅಂತ ಅಮೌಂಟ್ನ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ತಿಂಗಳು ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಹಂಗೂ ಬಾಡಿಗೆ ಮಾತ್ರ ಕರೆಕ್ಟಾಗಿ ಕಟ್ಟಲೇಬೇಕು, ಇಲ್ಲಾಂದರೆ ಹೇಳೋಕ್ಕಾಗಲ್ಲ. ಸರಿ ಬನ್ನಿ ಗೈಸ್, ಬಾಡಿಗೆ ಕಟ್ಬಿಟ್ಟು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಗೈಸ್, ನಮ್ಮ ಶಾಪ್ ಓನರ್ ಕೆಳಗಡೆನೇ ಇರೋದು. ಸೊ ಹೋಗಿ ಬಾಡಿಗೆನ ಕಟ್ಬಿಟ್ಟೇನೋ ಬಂದ್ಬಿಟ್ಟೆ. ಒಂದು ಕಡೆ ಖುಷಿನೂ ಆಗ್ತಿದೆ, ಒಂದು ಕಡೆ ಬೇಜಾರಾಗ್ತಿದೆ. ಬಾಡಿಗೆ ಕಟ್ಬಿಟ್ನಲ್ಲ ಅನ್ನೋ ಒಂದು ಸಮಾಧಾನ. ಈ ಕಡೆ ಅಯ್ಯೋ ದುಡ್ಡೆಲ್ಲ ಹೊಂಟೋಗ್ಬಿಡ್ತಲ್ಲ ಅಂತ ಒಂದು ಕಡೆ ಬೇಜಾರು. ಎರಡು ಒಟ್ಟೊಟ್ಟಿಗೆ ಆಗ್ತಿದೆ ಗೈಸ್. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಾಡಿಗೆ ಕಟ್ಬಿಟ್ಟು ಬಂದಿದ ತಕ್ಷಣ ಒಂದು ಆರ್ಡರ್ ಇತ್ತು, ಚಿಕ್ಕ ಪಾಪದ ಬರ್ಡೇದು. ಫ್ಲೆಕ್ಸ್ ಹಾಕಿ ಮಾಡಿಕೊಡಿ ಅಂತ ಹೇಳಿದ್ರು. ಅದನ್ನು ಮಾಡಾಗಿದೆ. ಅದು ಹೇಗಿದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೇನೆ ಬಾಡಿಗೆನ ಕಟ್ಬಿಟ್ಟು ಬಂದ್ಬಿಟ್ಟೆ. ಅದೇ ನಾನು ತೊಗೊಂಡಿರೋದು ಪೂರ್ತಿ ಒಂದು ದೊಡ್ಡ ಅಂಗಡಿನ ಬಾಡಿಗೆಗೆ ತೊಗೊಂಡಿರೋದು. ಆದರೆ ನಾನು ಕಟ್ತಿರೋದು ಪೂರ್ತಿ ಅಂಗಡಿಗೆ ಬಾಡಿಗೆ ಕಟ್ತಿದ್ದೀನಿ. ಆದರೆ ನಾನು ರೆಡಿ ಮಾಡ್ತಿರೋದು ಮಾತ್ರ ಅರ್ಧ ಶಾಪಿಗೆ ಸುಮ್ಮನೆ ಹಾಗೆ ಬಾಡಿಗೆ ಕಟ್ತಿದ್ದೀನಿ. ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಆದರೆ ಏನೂ ಮಾಡೋದಕ್ಕಾಗಲ್ಲ. ಏನೇ ಒಂದು ಬಿಸ್ನೆಸ್ ಆಗಿರಲಿ, ಥಿಂಗ್ಸ್ ಆಗಿರಲಿ, ಏನೇ ತೊಗೋಬೇಕು ಅಂದರೆ ಏನೇ ಮಾಡಬೇಕಂದ್ರೂ ಕೂಡ ಫುಲ್ ಅಮೌಂಟ್ ಇಟ್ಕೊಂಡೆ ಏನೇ ಒಂದಕ್ಕೂ ಕೈ ಹಾಕಬೇಕು ಗೈಸ್. ಇಲ್ಲ ಅಂತಂದರೆ ಅರ್ಧಂಬರ್ಧ ದುಡ್ಡು ಇಟ್ಕೊಂಡು ಸ್ವಲ್ಪ ದುಡ್ಡು ಇಟ್ಕೊಂಡು ಮಾಡ್ತೀವಿ ಅಂತಂದರೆ ಸುಮ್ಮನೆ ರಿಸ್ಕ್ ಆಗಿಬಿಡುತ್ತೆ. ಹಾಗೆ ಇವತ್ತಿದ್ದು ಒಂದು ಬಲೂನ್ ಡೆಕೋರೇಷನು ಫ್ಲೆಕ್ಸ್ ಹಾಕಿ ಮಾಡಬೇಕಾಗಿದ್ದು. ಈ ಥರ ಮಾಡಿದ್ದೀನಿ. ಅರ್ಜೆಂಟಲ್ಲಿ ಮಾಡಿದ್ರಿಂದ ಮಿನಿ ವ್ಲಾಗ್ ಎಲ್ಲ ಮಾಡೋದಕ್ಕಾಗಿಲ್ಲ, ಲಾಂಗ್ ವ್ಲಾಗ್ ಕೂಡ ಮಾಡೋದಕ್ಕಾಗಿಲ್ಲ. ಲಾಸ್ಟಲ್ಲಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ತೋರಿಸ್ತಿದ್ದೀನಿ ಗೈಸ್. ಚೆನ್ನಾಗಿದೆ. ಪಾಪು ನೇಮ್ ಬಂದು ಯಶಿಕಾ ಅಂತ ಇಲ್ಲೇ ಇರೋದು. ಅದು ಇವಾಗ ಜಸ್ಟ್ ಆರ್ಡರ್ ಕೊಟ್ಟಿದ್ದು. ಅದಕ್ಕೆ ಇವಾಗ ಹೀಗೆ ಮಾಡಿ ಹಿಂಗೆ ತೋರಿಸ್ತಿದ್ದೀನಿ ಗೈಸ್. ಇನ್ನೂ ಬಂದಿಲ್ಲ. ಅವರು 4:30ಗೆ ಬರ್ತೀನಿ ಅಂತ ಹೇಳಿದ್ದು. ಇನ್ನೂ ಬಂದಿಲ್ಲ. ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರಂತೆ ಗೈಸ್. ನೋಡೋಣ, ಬಂದಮೇಲೆ ಅದನ್ನು ವಿಡಿಯೋ ಮಾಡ್ತೀನಿ. ಇಷ್ಟೆಲ್ಲ ಕತೆ ಮುಗಿದ್ಮೇಲೂ ಇನ್ನೂ ನಾನು ಲೈಟ್ ಬಿಲ್ ಕಟ್ಟಿಲ್ಲ. ನಾನು AC ಕೂಡ ಹಾಕ್ಸಿಲ್ಲ, ಹಂಗೆ UPS ಹಾಕ್ಸಿಲ್ಲ. ಆದರೂ ಕೂಡ 2010 ಹತ್ರ ನನಗೆ ಲೈಟ್ ಬಿಲ್ ಬರ್ತಿದೆ. ಏನಕ್ಕಷ್ಟು ಬರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಏನೂ ಅಷ್ಟಿಲ್ಲ ಅಂದರೂ ಕೂಡ ಲೈಟ್ಸ್ ಇಷ್ಟೇ ನಾನು ಹಾಕ್ಸಿರೋದು. ಇದ್ರ ಮೇಲೆ ಏನೂ ಹಾಕ್ಸಿಲ್ಲ. ಹಂಗೂ ಕೂಡ 2010 ಹತ್ರ ಲೈಟ್ ಬಿಲ್ ಬರ್ತಿರೋದು. ಲಾಸ್ಟ್ ಮಂತ್ ಅಷ್ಟು ಬಂದಿಲ್ಲ. ಈ ಮಂತ್ ಮಾತ್ರ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. ಹಂಗೇನೆ ವಾಟರ್ ಬಿಲ್ ಬೇರೆ ಕಟ್ಟಬೇಕು. ಅದನ್ನೇ ಆಲ್ರೆಡಿ ಕಟ್ಬಿಟ್ಟಿದ್ದೀನಿ. ಆವಾಗಲೇ ಕಟ್ಟಿದೆ. ಇವಾಗ ವಾಟರ್ ಬಿಲ್ ಕಟ್ಟಾಗಿದೆ. ಇವಾಗ ಲೈಟ್ ಬಿಲ್ ಒಂದು ಕಟ್ಟಕ್ಕೆ ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಹೋಗಿ ಲೈಟ್ ಬಿಲ್. ನಾನು 3 ಡೇಸಿಂದ ವೈರಿಂಗ್ ಮಾಡಿಸ್ತಿದ್ದೀನಿ. ಅದ್ರಲ್ಲಿ ನೆನ್ನೆ ಮೊನ್ನೆ ವೈರಿಂಗ್ ಎಲ್ಲ ಮುಗ್ದಿತ್ತು. ಫಾಲ್ಟ್ ಆಗಿತ್ತು. ಆದರೆ ಅದೇ ಏನಂದ್ರೆ ಈ ಕಡೆ 2 ಸಿಲಿಂಡರ್ ಲೈಟು, ಆ ಕಡೆ 1 ಸಿಲಿಂಡರ್ ಲೈಟ್ ಹಾಕ್ಸಿರೋದು. ಅದರಲ್ಲಿ ಒಂದು ಆನ್ ಮಾಡಿದ್ರೆ 3 ಒಟ್ಟಿಗೆ ಆನ್ ಆಗ್ತೈತೆ. ಅದಕ್ಕೆ ಇದನ್ನು ಸರಿ ಮಾಡಿಕೊಡು ಅಂತ ಕರೆದ್ರೆ ಅವನು ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವ್ನು ತಲೆ ಮೇಲೆ ಕೈ ಮಾಡಿಕೊಂಡು ಆಕಾಶ ತಲೆ ಮೇಲೆ ಬಿದ್ದಂಗೆ ಕುತ್ಕೊಂಡ್ಬಿಟ್ಟವನೆ. ನನ್ನ ಶಾಪಿಗೆ ಯಾರು ಕೆಲಸ ಮಾಡ್ಕೊಡಕ್ಕೆ ಬಂದರು ಎಲ್ಲ ಹೊಸ ಕಲಾವಿದರು. ಏನೂ ಮಾಡೋಕ್ಕಾಗಲ್ಲ. ನಂಗೆ ಸಿಗೋರೆಲ್ಲ ಇಂಥವ್ರೆ. ಅವನೆಲ್ಲ ನನಗೂ ಏನೂ ಗೊತ್ತಿಲ್ಲ. ನನ್ಗೆ ಅಂಗಡಿಗೆ ಏನಾದ್ರು ಕೆಲಸ ಮಾಡ್ಕೊಡಕ್ಕೆ ಬರ್ತಾರಲ್ಲ, ಅವ್ರಿಗೂ ಏನೋ ಗೊತ್ತಿಲ್ಲ. ನಾನು ಹೊಸ್ದಾಗಿ ಕಲಿತಿದ್ದೀನಿ, ಅವರು ಕಲಿತಿದ್ದಾರೆ. ಅದಕ್ಕೆ ನಾನು ಯಾರಿಗೂ ಬೈತಿಲ್ಲ. ಕಲೀಲಿ. ಏನು ಬೈದಿಲ್ಲ, ಮಾಡೋ ಆಯಿತು. ಯೋಚನೆ ಮಾಡ್ಕೊಂಡು ಮಾಡು. ಈ ಗೈಸ್, ಲೈಟ್ ಬಿಲ್ ಕಟ್ಬಿಟ್ಟು ಬಂದೆ. ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಆದರೆ ಇವಾಗ ನಾನು ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಇದು ಇವಾಗಷ್ಟೇ ರೆಡಿ ಮಾಡಿಸಿರೋದು. ಇವಾಗಲೇ ಲೈಟ್ ಬಿಲ್ ಇಷ್ಟೊಂದು ಬಂದಿದೆ. ಇನ್ನು ಈ ಥರ ಲೈಟೆಲ್ಲ ಹಾಕ್ಸ್ಬಿಟ್ಟಿದ್ದೀನಿ. ಇವಾಗ ಇನ್ನೂ ಎಷ್ಟು ಲೈಟ್ ಬಿಲ್ ಬರುತ್ತೋ ನನಗಂತೂ ಗೊತ್ತಿಲ್ಲ. ಇದು ಜಸ್ಟ್ ಈಗಷ್ಟೇ ಮಾಡಿರೋದು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಹಾಗೆ ಇದೊಂದು ಸ್ವಲ್ಪ ಕಟ್ ಮಾಡಬೇಕು. ಬೆಳಗ್ಗೆನ ಹಾಕಿದ್ದು. ಅದು ನೈಟ್ ಟೈಮ್ ಲೈಟ್ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ನೋಡ್ಬಿಟ್ಟು ಸೆಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದೆ. ಮತ್ತು ಇದೊಂದು 3 ಲೈಟ್, ಇಲ್ಲಿ ಒಂದೇ ಲೈಟ್ ಇದ್ದಿದೆ. ಇವಾಗ 3 ಲೈಟ್ ಹಾಕಿಬಿಟ್ಟಿದ್ದೀನಿ. ಕಾಣಿಸ್ತಿಲ್ಲ, ಹೇಗೆ ಕಾಣಿಸ್ತೈತೆ. ಎಲ್ಲ ಲೈಟ್ಸ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕ್ಸಿರೋದು ಗೈಸ್. ನೋಡಬೇಕು ಇವಾಗ ನೆಕ್ಸ್ಟ್ ತಿಂಗಳಿಂದ ಇನ್ನೂ ಲೈಟ್ ಬಿಲ್ ಎಷ್ಟು ಬರುತ್ತೆ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ. ಹಂಗೆ ಇವಾಗ ಒಂದು ಕಾಮಿಡಿ ರೀಲ್ಸ್ ಮಾಡಬೇಕು, ಹಂಗೆ ಇನ್ನೂ ಒಂದು ರೀಲ್ಸ್ ಮಾಡಬೇಕು ಅಂತ ಹುಡುಕಿಟ್ಟಿದ್ದೀನಿ ಗೈಸ್. ಮಾಡಬೇಕು ಬನ್ನಿ ಗೈಸ್. ಕೋಪ ಮಾಡ್ಕೊಂಡು ರೀಲ್ಸ್ ಮಾಡಬೇಕಾದ್ರೆ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಸಿಕ್ಕಾಪಟ್ಟೆ ನಗು ಬರ್ತಿತ್ತು ಗೈಸ್. ನಾವು ಹೇಗೆ ರೀಲ್ಸ್ ಮಾಡ್ತೀವಿ ಅಂತ ನೀವೇ ನೋಡಿ. ಮತ್ತು ನಿಮ್ಗೆ ದುಡ್ಡು ಅವಶ್ಯಕತೆ ಅದಕ್ಕೆ ನಾನು ಕೊಟ್ಟಿದ್ನೋ ಇಲ್ವೋ? ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನಲಿ. ಗೈಸ್, ರೀಲ್ಸ್ ಮಾಡಿ ಮುಗೀತು. ಒಂದಿನ ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಂದು ರೀಲ್ಸ್ನ ಅಪ್ಲೋಡ್ ಮಾಡಿಲ್ಲ. ಹಂಗೆ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಮ್ಯಾ ಪೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.